ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಂಗಾಯ್ತು. ಏ ಅತ್ತೆ, ನೀನು ಎಷ್ಟೇ ಜೂನಿಯರ್ ಅಖಿಲಾಂಡೇಶ್ವರಿ ಆದರೂ ಒರಿಜಿನಲ್ ಅಖಿಲಾಂಡೇಶ್ವರಿ ಅವ್ರ ಫೋನ್ ಬಂದ ತಕ್ಷಣ ಹುಲಿ ಹಂಗಿದ್ದೋಳು ಇಲ್ಲಿ ಆಗ್ಬಿಟ್ಟಲ್ಲ ಅತ್ತೆ. ಮೂತಿ ಮೇಲೆ ಗುದ್ದಿದ್ರೆ ಬೋಂಡ ಆಗ್ಬಿಡ್ಬೇಕು. ಬಿಡೆ ದಾರಿನ ತಿಂದೆ. ಆದಿತ್ಯ, ಆದಿತ್ಯ. ಏನಾಯ್ತು ದಾಮಿನಿ? ಅದು ಅಕ್ಕ, ಆದಿತ್ಯ. ಅಯ್ಯೋ ಅಕ್ಕ, ಆದಿತ್ಯ ಇನ್ನೂ ಮಲ್ಕೊಂಡಿದ್ದಾನೆ. ಮತ್ತ್ಯಾಕೆ ಏನೋ ಆಗೋಗಿದೆ ಅನ್ನೋರ್ ಥರ ಕೂಕೊಂಡೆ. ಕ್ಷಮಿಸಿ ಅಕ್ಕ. ಆದಿತ್ಯನ ಎಬ್ಸಿ ಫೋನ್ ಕೊಡ್ಲಾ ಅಕ್ಕ? ಬೇಡ, ಮಲಗಿರೋ ಮಗುನ ಡಿಸ್ಟರ್ಬ್ ಮಾಡಿ ಎಬ್ಬಿಸ್ತೀನಿ ಅಂತಿದೀಯಲ್ಲ, ಬುದ್ಧಿ ಬೇಡ ನಿಂಗೆ? ಎಬ್ಸೋದ್ ಬೇಡ, ಅವ್ನು ಮಲಗಿರ್ಲಿ. ಆಯ್ತಕ್ಕ, ಕೊಡಲ್ಲ ಬಿಡಿ. ಅಲ್ಲ, ಫೋನ್ ಕೊಡು ಅನ್ನೋರು ಇವರೇ, ಕೊಡೋಕೋದ್ರೆ ಬೇಡ ಅನ್ನೋರು ಇವರೇ. ಛೇ, ಒಂದು ಅರ್ಥನೇ ಆಗ್ತಿಲ್ಲ. ಆದಿತ್ಯ ಆರಾಮಾಗಿ ಮನೇಲಿ ಮಲಗಿದಾನೆ ಅಂತ ಈಗ ಗೊತ್ತಾಯ್ತಲ್ವಾ? ಸಮಾಧಾನನ ತಗೋ, ಈಗ ಆರಾಮಾಗಿ ಕುಡಿಬೋದು. ಎಷ್ಟಾಯ್ತಣ್ಣ? ಅಮ್ಮ ತಾಯಿ, ದುಡ್ಡೇನು ಬೇಡ, ಹೋಗಮ್ಮ. ಅಣ್ಣ, ನಾವು ದುಡ್ದಿರೋ ದುಡ್ಡಿಗೆ ಮೋಸ ಮಾಡೋರಲ್ಲ. ಎಷ್ಟಾಯ್ತು ಅಂತ ಹೇಳು. 220 ಕೊಡಿ. ದೊಡ್ಡಜ್ಮನ್ರೆ, ಕೊಟ್ಬಿಟ್ಟು ಬನ್ನಿ. ತೊಗೊಳ್ಳಿ ಸರ್, 2000 ರೂಪಾಯಿ ನೋಟು ನಿಮ್ಮದೇ ಬಣಿ ಸರ್. ಬೆಳಿಗ್ಗೆ ಎಲ್ಲಿಂದ ತರಲಿ ಸರ್ ಚೇಂಜು? ಚೇಂಜ್ ಬೇಡ, ಕೀಪ್ ದ ಚೇಂಜ್. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡೆ ಅಂತೀರ. ಅದು ಅಮ್ಮಂಗೆ ಗೊತ್ತಾದರೆ ನನ್ನ ಮರ್ಡ್ರು ಮಾಡಿಬಿಡ್ತಾರೆ. ಅವ್ರು ನಿಮ್ಮ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ರು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಅದ್ರ ಕಾಂಪನ್ಸೇಷನ್ ಆಗಿ ಇದನ್ನ ಇಟ್ಕೊಳ್ಳಿ, ತೊಗೊಳ್ಳಿ. ದೇವ್ರು ನಿಮ್ಗೆ ಚೆನ್ನಾಗಿರಿ ಸರ್. ದೊಡ್ಡಜ್ಮನ್ರೆ, ನಾವ್ಯಾಕೆ ಇಲ್ಲಿ ಬಂದಿದ್ದೀವಿ? ನಿಂಗೆಲ್ಲ ಏನು ಕಾಣಿಸ್ತಾ ಇದೆ? ಪಾರ್ಕು. ಪಾರ್ಕಲ್ಲಿ ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಬಂದೆ. ಅಲ್ಲ, ಫ್ರೆಶ್ ಗಾಳಿ ತಗೋಬೇಕು ಅಂದ್ರೆ ಇವ್ರ ಮನೆ ಹತ್ರನೇ 1000 ಪಾರ್ಕ್ ಇದೆ. ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲೇನು ಅಂಥ ಸ್ಪೆಷಲ್ ಗಾಳಿ ಸಿಗುತ್ತಾ? ಹೋಗಿ ನೋಡೋಣ. ಅದೇ ವಾಟರ್ ಮೆಲನ್ ಇದೆಯಾ? ಲೇ, ನಿನ್ ಬಗ್ಗೆ ನಾನು ಯೋಚನೆ ಮಾಡಿ ಮಾಡಿ ನಾನು ವಾಟರ್ ಹೋಗ್ತಾ ಇದೆ, ನೀನ್ ಇಲ್ಲಿ ವಾಟರ್ ಮೆಲನ್ ತಿಂತಾ ಕೂತಿದ್ಯಾ. ಲೇ, ಇವತ್ತು ನಿನಗೆ ಜಂಪರ್ ಮೇಲೆ ಬಂಪರ್ ಕಡೆ ಟಿಕೆಟ್ ಇಲ್ದೇ ಲಾಟ್ರಿ ಹೊಡೆಯೋದಿದೆ. ಅದೇನತ್ತೆ ಜಂಪರು ಬಂಪರು ಲಾಟ್ರಿ? ನೇರ ವಿಷಯಕ್ಕೆ ಬಾ. ಲೇ ಉಮಾ, ಆದಿತ್ಯ ರೂಮಲ್ಲಿ ಒಬ್ಬನೇ ಮಲ್ಕೊಂಡಿದ್ದಾನೆ. ಅವ್ನು ಎದ್ದ ತಕ್ಷಣ ಏನು ಮಾಡ್ತಾನೆ ಹೇಳು? ಗೊತ್ತಿಲ್ಲ ಅತ್ತೆ, ಆದಿ ಮಾಮ ಎದ್ದಾಗ ನಾನಿನ್ನು ಮಲ್ಕೊಂಡಿರ್ತೀನಲ್ಲ. ಥೂ ನಿನ್ನ. ಅವನು ಎದ್ದ ತಕ್ಷಣನೇ ಬಿಸಿ ಬಿಸಿ ಕಾಫಿ, ಫ್ರೆಶ್ ಆಗಿರೋ ಹೂವು ರೆಡಿ ಇರುತ್ತೆ ಕಣೆ. ಅದನ್ನ ತಗೊಂಡೋಗಿ ಕೊಡೋರು ಯಾರು ಹೇಳು? ಯಾರು? ಈ ಮನೆ ಕೆಲಸದೊಳಗೆ ಪಾರ್ವತಿ. ಪಾಪ ಅತ್ತೆ, ಆ ಹುಡುಗಿ ಎಷ್ಟೊಂದು ಕೆಲಸ ಮಾಡುತ್ತಲ್ಲ, ಒಂದೊಂದ್ಸತಿ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತಪ್ಪ. ಲೇ, ನಾನು ಅವಳನ್ನು ಬೀಳ್ಸಿ ನಿನ್ನನ್ನು ಮೇಲೆ ಏರಿಸ್ಬೇಕು ಅಂತ ಕನಸು ಕಾಣ್ತಿದ್ರೆ ನೀನು ಹಳ್ಳಕ್ಕೆ ಬೀಳೋ ಕನಸೇ ಕಾಣ್ತಿರು. ಅಲ್ಲ ಅತ್ತೆ, ನಾನು ಚಕ್ಲಿ ಕೋಡ್ಬಳೆ ತಿಂದಿದ್ರೆ ಫುಲ್ ಕೋಪ ಬಂದಿರೋದು. ವಾಟರ್ ಮೆಲನ್ ತಿಂತಾ ಇದ್ದೀನಲ್ಲ, ಅದಕ್ಕೆ ಕೂಲಾಗಿ ಮಾತಾಡ್ತಾ ಇದ್ದೀನಿ. ಸರಿ, ಏನು ಮಾಡ್ಬೇಕು ಹೇಳು? ಲೇ ಉಮಾ, ಆದಿತ್ಯ ರೂಮಲ್ಲಿ ಒಬ್ಬನೇ ಇದ್ದಾನೆ. ಇವತ್ತು ಕಾಫಿ ಹೂ ಕೊಡೋಕ್ಕೆ ಆ ಪಾರ್ವತಿ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನೀನೋಗಿ ಆ ಜಾಗನ ಆವರಿಸ್ಕೊಂಡ್ಬಿಡು. ಒಂದು ಸ್ಟ್ರಾಂಗ್ ಕಾಫಿ, ಒಂದು ಒಳ್ಳೆ ಫ್ರೆಶ್ ಆಗಿರೋ ದಾಸವಾಳದ ಹೂವು
ತಗೊಂಡೋಗಿ ಅವನ ಮುಂದೆ ನಿಂತ್ಕೊಂಡ್ರೆ ಅವನು ಹಾಗೆ ನಿನ್ನ ನೋಡ್ತಾ ಇಂಪ್ರೆಸ್ ಆಗಿಬಿಡ್ಬೇಕು. ಆ ಗ್ಯಾಪಲ್ಲಿ ನೀನು ಅವನ ಹೃದಯನ ಹಂಗೆ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು ಕಡೆ. ಸರಿ ಅತ್ತೆ, ನೀನು ಹೇಳೋದೆಚ್ಚ ನಾನು ಮಾಡೋದೆಚ್ಚ. ಕಾಫಿ ದಾಸವಾಳದ ಜೊತೆಗೆ ಒಂದು 4 ಬಿಸ್ಕೆಟ್ ತಗೊಂಡೋಗ್ತೀನಿ. ತಟ್ಟಿ ಅವ್ನು ಬಿಸ್ಕೆಟ್ ತಿನ್ನಲ್ಲ ಕಣೆ. ನಾನು ತಿಂತೀನತ್ತೆ. ಆಯ್ತು ಮರಗಿತ್ತಿ, ತಿನ್ಕೊಂಡು ಹೋಗು. ಹೋಗೆ. ನನ್ನ ಬಂಗಾರ. ಹಬ್ಬ, ಸದ್ಯ ನನ್ನ ಮುದ್ದು ಸೊಸೆನ ಒಂದು ದಡ ಸೇರಿಸ್ದಂಗೆ ಆಯ್ತು. ದೊಡ್ಡ ಯಜಮಾನ್ರೆ, ನಾವ್ ಯಾಕೆ ಇಲ್ಲಿ ಬಂದಿದೀವಿ, ಏನ್ ಮಾಡ್ತಿದೀವಿ? ಹೇಳ್ತೀನಿ ಪಾರ್ವತಿ, ನಾ ಹೇಳ್ತೀನಿ. ನೀವ್ ಯಾರಿಗಾರು ಕಾಯ್ತಾ ಇದ್ದೀರಾ? ನಾನಾ? ಇಲ್ವಪ್ಪ, ನಾನು ಯಾರಿಗೂ ಕಾಯ್ತಾ ಇಲ್ಲ ಪಾರ್ವತಿ. ಮತ್ ನಾವ್ ಯಾಕೆ ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದೀವಿ? ಬನ್ನಿ ಹೊರಗೋಗೋಣ. ತಡಿ ಪಾರ್ವತಿ, ನಾನು ನಿಂಗೆಲ್ಲ ಹೇಳ್ತೀನಿ. ಬಾ, ನೀವು ಒಂದು ನಿಮಿಷ ಇಲ್ಲಿ ಕೂತ್ಕೋ, ಆರಾಮಾಗಿ ಕೂತ್ಕೋ, ನಾ ಹೇಳ್ತೀನಿ ನಿಮಗೆ. ಸರಿ, ಯಾರಿಗೆ ಕಾಯ್ತಿದ್ದೀರಾ ಹೇಳಿ? ಗಾಳಿ ಬೇಕು. ಗಾಳಿಗೋಸ್ಕರ ಕಾಯ್ತಾ ಇದ್ದೀನಿ. ಗಾಳಿ ಇದೆಯಲ್ಲ, ಫ್ರೆಶ್ ಗಾಳಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ದೊಡ್ಡ ಯಜಮಾನ್ರೆ, ಈ ಬೆಂಗಳೂರಲ್ಲಿ ಎಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ? ಸಿಕ್ಕಿದ್ದೆ ಸೀರುಂಡೆ ಅಂತ ಬಂದಿದ್ದ ಗಾಳಿನ ತಗೋಬೇಕಷ್ಟೆ. ಹಾಗಂತ್ಯಾ? ಓಕೆ. ದೊಡ್ಡ ಯಜಮಾನ್ರೆ, ನನಗೆ ಯಾಕೋ ನೀವು ಯಾರಿಗೋಸ್ಕರನೋ ಕಾಯ್ತಾ ಇದ್ದೀರಾ, ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಅನ್ಸ್ತಾ ಇದೆ. ಹಂಗೆ ಯಾಕೆ ಅನ್ಸುತ್ತೆ? ನಿಮಗೆ ಸುಳ್ಳು ಹೇಳೋದಿಕ್ ಬರಲ್ಲ, ಅದಕ್ಕೆ ಅನ್ಸುತ್ತೆ. ನನಗೆ ನಾನು ಏನಕ್ಕೆ ಕಾಯ್ತಾ ಇದ್ದೀನಿ ಅಂತ ಗೊತ್ತು ಅನ್ಸುತ್ತೆ. ಯಾಕೆ ಅಂತ ಹೇಳಬೇಕು ಅನ್ಸುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಹೂವು, ಏನ ಹೂಗೆ? ಆ ಹೂ ಬೀಳಲಿ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ದೊಡ್ಡ ಯಜಮಾನ್ರೆ, ಇದು ಹಣ್ಣು ಬೀಳೋ ಕಾಲ. ಆ ಹೂ ಬೀಳ್ಬೇಕು ಅಂದ್ರೆ ಈ ಕಾಲ ಕಳಿಬೇಕು. ಈ ಕಾಲ ಕಳಿಬೇಕು ಅಂದ್ರೆ ತಿಂಗಳುಗಳೇ ಆಗತ್ತೆ. ಡಾರ್ಲಿಂಗ್, ಅಲ್ಲಿ ನೋಡು, ಆ ಹುಡುಗಿಗೆ ಹೂವು ಬೇಕು ಅನ್ಸುತ್ತೆ. ಆ ಹುಡುಗ ಗಾಬರಿಯಾಗಿ ನಿಲ್ತಿದ್ದಾನೆ. ಕಿತ್ಕೊಡಕ್ಕಾಗ್ತಿಲ್ವ ನಾವು, ಪಾಪ ಪೆಕ್ರಂತರ ನೋಡ್ತಿದ್ದಾನೆ. ಸಾಕು, ಸುಮ್ಮನಿರೋ. ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡೋದಾಯ್ತು. ನೀನಾಗಿದ್ರೆ ಕಿತ್ಕೊಡ್ತಿದ್ಯಾ? ನಾನಾಗಿದ್ರೆ ನಿನ್ನನ್ನು ಮೇಲೆತ್ತಿ ನಿನ್ನ ಕೈಲೇ ಕೀಳಿಸ್ತಾ ಇದ್ದೆ. ಎಲ್ರೂ ನಿನ್ ಥರ ಶಕ್ತಿಮಾನ ಆಗಿರ್ಬೇಕಲ್ಲಪ್ಪ. ಪಾಪ ಹುಡುಗನ್ಗೆ ಆ ಹುಡುಗಿನ ಎತ್ತೋಕ್ಕಾಗುತ್ತೋ ಇಲ್ವೋ? ಹಲೋ, ಎಕ್ಸ್ಕ್ಯೂಸ್ ಮೀ.